ಫ್ಯಾಕ್ಟ್ ನಂಬರ್ 1. ಸ್ನೇಹಿತರೆ, ಈ ಗೂಸ್ ಬಂಪ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಗೂಸ್ ಬಂಪ್ಸ್ ಯಾಕೆ ಬರುತ್ತೆ? ಇದ್ರ ಹಿಂದಿರೋ ಸೈಕಾಲಜಿ ಏನು? ಇದ್ರ ಹಿಂದೆ ನಮ್ಮ ಮೈಂಡ್ ಯಾವ ರೀತಿ ಕೆಲಸ ಮಾಡುತ್ತೆ? ಇದ್ರ ಬಗ್ಗೆ ನಮ್ಮ ಕೇಳುಗರೊಬ್ರು ಶಕುಂತಲ ಎಂ.ಆರ್. ಅನ್ನೋರು ಕಮೆಂಟ್ ಮಾಡಿದ್ರು, ಗೂಸ್ ಬಂಪ್ಸ್ ಬಗ್ಗೆ ತಿಳಿಸ್ಕೊಡಿ ಅಂತ. ಅದಕ್ಕೆ ಈ ಮೊದಲನೇ ಫ್ಯಾಕ್ಟ್ ಗೂಸ್ ಬಂಪ್ಸ್ ಬಗ್ಗೆ ಇದೆ. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಮನುಷ್ಯನ ಮುಂದೆ ನಾವೇನಾದ್ರೂ ಮಾತನಾಡ್ತಾ ಇದ್ದೀವಿ, ದೈವಿಕವಾದಂತ ಮಾತು ಅಥವಾ ದೆವ್ವ, ಭೂತ, ಚೇಷ್ಟೆ ಅಥವಾ ತಂಗಾಳಿ ಬಂತು ಅಂತಂದ್ರೆ, ಮನುಷ್ಯನ ಮೆದುಳು ಮತ್ತು ಹೃದಯ ಎರಡೂ ಒಂದೇ ಬಾರಿಗೆ ಆ ವಿಷಯಕ್ಕೆ ಸ್ಪಂದಿಸ್ತು ಅಂತಂದ್ರೆ ಮನುಷ್ಯನಲ್ಲಿ ಗೂಸ್ ಬಂಪ್ಸ್ ಬರುತ್ತೆ. ಇದ್ರ ಹಿಂದೆ ಅಡ್ರಿನಿಲ್ ಮತ್ತು ಡೊಪಮೈನ್ ರಿಲೀಸ್ ಆಯ್ತು ಅಂತಂದ್ರೆ ಮನುಷ್ಯನ ಈ ರೋಮದ ಕೆಳಗಿರುವಂತ ಮಸಲ್ಸ್ ಆಟೋಮೆಟಿಕ್ ಆಗಿ ಟೈಟ್ ಆಗುತ್ತೆ, ಸ್ಟಿಫ್ ಆಗುತ್ತೆ, ಕೂದಲು ಆಟೋಮೆಟಿಕ್ ಆಗಿ ಎದ್ದು ನಿಂತ್ಕೊಳ್ಳುತ್ತೆ. ಇದನ್ನ ಪ್ರಿಸೋನ್ ಅಥವಾ ಅಸ್ಥೆಟಿಕ್ ಚಿಲ್ಸ್ ಅಂತ ಕರೀತಾರೆ ಸೈಕಾಲಜಿಯಲ್ಲಿ. ಇದು ಯಾಕೆ ಈ ರೀತಿ ಆಗುತ್ತೆ? ಇದ್ರ ಹಿಂದೆ ಏನ್ ಕಾರಣ? ನೋಡಿ, ಮನುಷ್ಯನ ಮೆದುಳು ಒಂದೇ ಬಾರಿ ಹಲವಾರು ವಿಚಾರಗಳನ್ನ ಯೋಚನೆ ಮಾಡ್ತಾ ಇರುತ್ತೆ. ಆದ್ರೆ ಹೃದಯ ಮತ್ತು ಮೆದುಳು ಎರಡು ಅಲೈನ್ ಆಗಲ್ಲ. ಆದ್ರೆ ಯಾವುದೋ ಒಂದು ವಿಚಾರಕ್ಕೆ ಸಡನ್ ಆಗಿ ಹೃದಯ, ಆತ್ಮ ಮತ್ತು ಮೆದುಳು ಒಂದೇ ಬಾರಿಗೆ ಅಲೈನ್ ಆಗುತ್ತೆ. ಆವಾಗ ಮನುಷ್ಯ ಭಯ ಅಥವಾ ಆಶ್ಚರ್ಯಕ್ಕೀಡಾಗ್ತಾನೆ. ಆಟೋಮೆಟಿಕ್ ಆಗಿ ಆಗ ಅಡ್ರೆನಿಲ್ ಮತ್ತು ಡೋಪಮೈನ್ ರಿಲೀಸ್ ಆಗುತ್ತೆ. ದೇಹ ಕನ್ಫ್ಯೂಸ್ ಆಗುತ್ತೆ ಏನ್ ಮಾಡ್ಬೇಕು ಅಂತ. ಆಗ ಈ ಪ್ರಿಸನ್ ಅಥವಾ ಅಸ್ಥೆಟಿಕ್ ಚಿಲ್ಸ್ ಅನ್ನುವಂಥದ್ದು ಮನುಷ್ಯನ ದೇಹದಲ್ಲಿ ನಡೆದೋಗುತ್ತೆ. ರೋಮದ ಕೆಳಗಿರುವಂತ ಮಸಲ್ಸ್ ಗಳು ಆಟೋಮೆಟಿಕ್ ಆಗಿ ಸ್ಟಿಫ್ ಆಗುತ್ತೆ. ಸ್ಟಿಫ್ ಆಯ್ತು ಅಂತ ತಕ್ಷಣ ರೋಮ ಎದ್ದು ನಿಂತ್ಕೊಳ್ಳುತ್ತೆ. ಇದೇ ಇದ್ರ ಹಿಂದಿರುವಂತ ಸೈಕಾಲಜಿ. ಹಾಗೆ ಇದು ರಿವಲ್ಯೂಷನರಿ ಮೆಕಾನಿಸಮ್ ಅಂತ ಕೂಡ ಕರೀತಾರೆ. ಅಂದ್ರೆ ನಮ್ಮ ಪೂರ್ವಜರ ಮೈ ಮೇಲೆ ತುಂಬಾನೇ ರೋಮಗಳಿರ್ತಾ ಇತ್ತು, ಅಂದ್ರೆ ಕೂದಲು ಜಾಸ್ತಿ ಇರ್ತಾ ಇತ್ತು. ಅವರಿಗೆ ಭಯ ಅಥವಾ ಆತಂಕ ಉಂಟಾಗುತ್ತೆ ಅಂತಂದಾಗ ಆಟೋಮೆಟಿಕ್ ಆಗಿ ಅವರು ತಮ್ಮ ಕೂದಲನ್ನ ಅಥವಾ ತಮಗೆ ಭಯ ಆಯ್ತು ಅಂತ ತಕ್ಷಣ ಈ ಅಸ್ಥೆಟಿಕ್ ಚಿಲ್ಸ್ ಅಥವಾ ಪ್ರಿಸನ್ ಅನ್ನುವಂಥದ್ದು ಆಯ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಎದುರುಗಿರುವಂತ ವ್ಯಕ್ತಿಯನ್ನ ಅಥವಾ ಎದುರುಗಿರುವಂತ ಪ್ರಾಣಿಯನ್ನ ಹೆದರ್ಸೋದಿಕ್ಕೆ ಈ ಒಂದು ಅಸ್ಥೆಟಿಕ್ ಚಿಲ್ಸ್ ಅಥವಾ ಪ್ರಿಸನ್ ಅನ್ನುವಂತ ಆಕ್ಟಿವೇಶನ್ ಕೂಡ ತುಂಬಾ ಹೆಲ್ಪ್ ಆಗ್ತಾ ಇತ್ತು. ಕೂದಲು ಎದ್ದು ನಿಂತ್ಕೊಳ್ತಾ ಇತ್ತು. ಆಗ ಮನುಷ್ಯನ ದೇಹ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಎದುರುಗಿರುವಂತ ಪ್ರಾಣಿ ಕೂಡ ಭಯ ಪಟ್ಕೊಂಡು ಓಡೋಗ್ತಾ ಇತ್ತು. ಇದು ತಮ್ಮ ಸೇಫ್ಟಿ ಅಥವಾ ಡಿಫೆನ್ಸ್ ಮೆಕಾನಿಸಮ್ ಆಗಿ ಕೂಡ ಮನುಷ್ಯನಿಗೆ ಕೆಲಸ ಮಾಡ್ತಾ ಇತ್ತು. ನಾವು ಕೂಡ ಅವರಿಂದನೇ ಬಂದವರಲ್ವೇ. ನಮ್ಮ ಪೂರ್ವಜರ ಕೆಲ ಸಿಂಪ್ಟಮ್ಸ್ ಗಳು ಕೂಡ ಇನ್ನೂ ನಮ್ಮ ದೇಹದಲ್ಲಿ ಹಾಗೆ ಉಳ್ಕೊಂಡಿವೆ. ಅದರಲ್ಲಿ ಈ ಗೂಸ್ ಬಂಪ್ಸ್ ಕೂಡ ಒಂದು. ಫ್ಯಾಕ್ಟ್ ನಂಬರ್ 2. ಆಕ್ಸಿಡೆಂಟಲ್ ಮೆಮೊರಿ ಲಾಸ್ ಆರ್ ಕೋಮಾ ಸ್ಟೇಜ್. ಡಾಕ್ಟರ್ಸ್ ನಮಗೆ ಅಥವಾ ಯಾರಿಗಾದ್ರೂ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಕೋಮಾಗ್ ಹೋಗಿದ್ದಾನೆ ಅಥವಾ ಮೆಮೊರಿ ಲಾಸ್ ಆಗಿದೆ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಹಾಗಿದ್ರೆ ಈ ಕೋಮಾ ಮತ್ತು ಮೆಮೊರಿ ಲಾಸ್ ಸ್ಟೇಜ್ ಅಲ್ಲಿ ಮನುಷ್ಯನ ಮೈಂಡ್ ಯಾವ ರೀತಿ ಕೆಲಸ ಮಾಡ್ತಾ ಇರುತ್ತೆ, ಅಥವಾ ಮನುಷ್ಯನಿಗೆ ಯಾವುದೇ ರೀತಿಯಾದಂತ ಮೆಮೊರಿ ಇರೋದಿಲ್ವಾ, ಮತಿ ಭ್ರಮಣೆ ಆಗಿರುತ್ತಾ, ಅಥವಾ ಎಲ್ಲವನ್ನು ಆತ ಮರೆತು ಹೋಗಿರ್ತಾನೆ? ಹಾಗಾದ್ರೆ ಇಲ್ಲಿ ಹಿಪೋಕ್ಯಾಂಪಸ್ ಅನ್ನುವಂತ ಮೆದುಳಿನ ಒಂದು ಸಬ್ ಸ್ಟೇಜ್ ಏನ್ ಮಾಡ್ತಾ ಇರತ್ತೆ, ಇದು ಏನೆಲ್ಲ ಕೆಲಸ ಮಾಡುತ್ತೆ? ಒಂದ್ ವೇಳೆ ಮನುಷ್ಯ ಕಂಪ್ಲೀಟ್ ಆಗಿ ಮೆಮೊರಿ ಲಾಸ್ ಆಗಿದ್ದಾನೆ ಅಥವಾ ಕೋಮಾದಲ್ಲಿದ್ದಾನೆ ಅಂತಂದ್ರೆ ಈ ಸಬ್ ಕ್ಯಾಂಪಸ್ ಅನ್ನುವಂಥದ್ದು ಆಕ್ಟಿವ್ ಆಗಿರುತ್ತೆ. ಅವನ ಪರಿಚಯಸ್ಥರಲ್ಲಿ 40ರಷ್ಟು ಜನರ ಮಾತುಗಳು ಅಥವಾ ಧ್ವನಿಗಳು, ಆತ ಊಟ ಮಾಡಿದಂತ ಕೆಲವು ತಿಂಡಿಗಳ ವಾಸನೆ, ಗ್ರಹಿಸುವಿಕೆ ಅಥವಾ ತನಗೆ ಬೇಕಾದವರ ಮಾತುಗಳನ್ನು ಕೂಡ ಆತ ನೆನಪಲ್ಲಿ ಇಟ್ಕೊಂಡಿರ್ತಾನೆ. ಆದ್ರೆ ಅದನ್ನ ಅವರು ಪ್ರೆಸೆಂಟ್ ಮಾಡಕ್ ಆಗೋದಿಲ್ಲ ಅಷ್ಟೇ. ಆದ್ರೆ ಇದೇ ಮೆಮೊರಿಯಲ್ಲಿ ಇನ್ನೂ ಒಂದು ಸ್ಟೇಜ್ ಬರುತ್ತೆ. ಅದು ಪೀರಿಯಡಿಕ್ ಅಥವಾ ಎಪಿಸೋಡಿಕ್ ಮೆಮೊರಿ ಅಥವಾ ಪೀರಿಯಡಿಕ್ ಮೆಮೊರಿ ಅಂತ. ಈ ಎಪಿಸೋಡಿಕ್ ಮೆಮೊರಿಯಲ್ಲಿ ಆತನ ಭಾಷೆ, ಉದಾಹರಣೆಗೆ ನಮ್ಮ ಭಾಷೆ ಕನ್ನಡ, ಆ ಕನ್ನಡ ಭಾಷೆ, ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು, ಮಧ್ಯಾಹ್ನ ಏನ್ ಮಾಡ್ಬೇಕು, ಹೊಟ್ಟೆ ಹಸಿದ್ರೆ ಏನಾಗುತ್ತೆ, ಊಟ ಮಾಡ್ಬೇಕು, ಅಥವಾ ಅವನಿಗೆ ಬಹಿರ್ದೆಸೆ ಬಂತು ಅಂದ್ರೆ ಹೊರಗಡೆ ಹೋಗ್ಬೇಕು. ಈ ಎಲ್ಲ ಮೆಮೊರಿಗಳು ಎಪಿಸೋಡಿಕ್ ಮೆಮೊರಿ ಅಥವಾ ಪೀರಿಯಡಿಕ್ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಅದು ಮನುಷ್ಯನ ಒಂದ್ ತಂತ್ರಾಂಶದ ತರ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಮೊಬೈಲ್ಗೆ ಯಾವ ರೀತಿ ಸಾಫ್ಟ್ವೇರ್ ಕೆಲಸ ಮಾಡುತ್ತೋ ಹಾಗೆ ಮನುಷ್ಯನ ಸಾಫ್ಟ್ವೇರ್ ಅನ್ನುವಂಥದ್ದು ಕೂಡ ಈ ಎಪಿಸೋಡಿಕ್ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಅವನಿಗೆ ಎಷ್ಟೇ ಮೆಮೊರಿ ಲಾಸ್ ಆದ್ರೂ ಕೂಡ ಈ ಎಪಿಸೋಡಿಕ್ ಮೆಮೊರಿ ಅನ್ನುವಂಥದ್ದು ಲಾಸ್ ಆಗಲ್ಲ. ಹೈಲಿ ತುಂಬಾ 100ಕ್ಕೆ ಒಬ್ರು ಅಂತಲ್ಲ, ಕೋಟಿಗೆ ಒಬ್ರು ಆದ್ರೆ ಆಗಿರಬಹುದು ಎಪಿಸೋಡಿಕ್ ಮೆಮೊರಿ ಕೂಡ ಲಾಸ್ ಆಗಿರುವಂತದ್ದು. ಆ ಎಪಿಸೋಡಿಕ್ ಮೆಮೊರಿ ಅನ್ನುವಂಥದ್ದು ವಾಶ್ ಔಟ್ ಆಯ್ತು ಅಂತಂದ್ರೆ ಆತನಿಗೆ ರೀಬರ್ತ್ ಅಥವಾ ಅವನು ಎಲ್ಲವನ್ನು ಮೊದಲಿನಿಂದ ಕಲಿಬೇಕು. ಅಂದ್ರೆ ಹೇಗಿರುತ್ತೆ, ಎ ಫಾರ್ ಆಪಲ್, ಆಪಲ್ ಯಾವ ರೀತಿ ಕಾಣಿಸುತ್ತೆ, ಅಥವಾ ಆಪಲ್ ನ ಟೇಸ್ಟ್ ಹೇಗಿರುತ್ತೆ, ಉದಾಹರಣೆಗೆ ಆತ ಅಮ್ಮ ಅನ್ನೋದನ್ನು ಕೂಡ ಮೊದಲಿನಿಂದ ಕಲಿಬೇಕಾಗತ್ತೆ. ಹಾಗಾಗಿನೇ ದೇವರು ತುಂಬಾ ಬುದ್ಧಿವಂತ ನೋಡಿ. ಎಷ್ಟೇ ಆಕ್ಸಿಡೆಂಟ್ ಆಗಿದ್ರು ಕೂಡ ತುಂಬಾನೇ ರೇರ್ ಕೇಸ್ ಅಲ್ಲಿ ಮಾತ್ರ ಈ ಎಪಿಸೋಡಿಕ್ ಅಥವಾ ಪೀರಿಯಡಿಕ್ ಮೆಮೊರಿನ ಲಾಸ್ ಮಾಡ್ತಾನೆ.
ಫ್ಯಾಕ್ಟ್ ನಂಬರ್ 3, ನಿದ್ರಾಹೀನತೆ, ಸ್ಲೀಪಿಂಗ್ ಡಿಸಾರ್ಡರ್, ಇನ್ಸೋಮೇನಿಯಾ. ನಾನು ರಾತ್ರಿ ಊಟ ಮಾಡಿದ ತಕ್ಷಣ ಮಲಗಬೇಕು ಅಂತ ಹೋಗ್ತೀನಿ ಸರ್, ಆದರೆ ಇನ್ಸ್ಟಾಗ್ರಾಮಲ್ಲಿ ನೋಟಿಫಿಕೇಶನ್ ನೋಡಿದ ತಕ್ಷಣನೇ ರೀಲ್ಸ್ಗಳನ್ನು ಸ್ಕ್ರೋಲ್ ಮಾಡ್ತಾ 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 2 ಗಂಟೆ ಆಗಿದ್ದೇ ಗೊತ್ತಾಗಲ್ಲ. ಅದಾದ್ಮೇಲೆ ನೆಟ್ಫ್ಲಿಕ್ಸಲ್ಲೂ ನೋಟಿಫಿಕೇಶನ್ ಬರುತ್ತೆ, ಹೊಸ ಮೂವಿ ಬೇರೆ ರಿಲೀಸ್ ಆಗಿದೆ. ಆ ಮೂವಿನ ನೋಡ್ತೇವೆ. ಬೆಳಗಿನ ಜಾವ 5 ಗಂಟೆ ಆಗೋಗುತ್ತೆ. ಅದಾದ್ಮೇಲೆ ಎದ್ದು ಡೈಲಿ ರುಟೀನ್ಗಳು ಶುರುವಾಗುತ್ತೆ. ಡ್ಯೂಟಿಗೆ ಹೋಗೋರು ಡ್ಯೂಟಿಗೆ ಹೋಗ್ತಾರೆ, ಮತ್ತಿನ್ವರು ಮತ್ತೇನೇನು ಮಾಡುತ್ತೋ ಅದು ಕೆಲಸಗಳಲ್ಲಿ ಬ್ಯುಸಿ ಆಗ್ತಾರೆ. ಈ ಥರ ಯಾರಾದರೂ ಮಾಡ್ತಾ ಇದ್ರೆ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿ. ಯಾಕಂದ್ರೆ ಈ ನಿದ್ರಾಹೀನತೆ ಅಥವಾ ನಿದ್ದೆಯ ಕೊರತೆಯಿಂದಾಗಿ ನಮ್ಮ ಮೆದುಳಿನ ಮೇಲೆ ತುಂಬ ದೊಡ್ಡದಾದಂಥ ಪರಿಣಾಮ ಬೀರುತ್ತೆ. ಉದಾಹರಣೆಗೆ ಮೆಮೊರಿ ಲಾಸ್ ಆಗುವಂಥದ್ದು. ತುಂಬಾನೇ ನಿದ್ರೆ ಕಡಿಮೆ ಮಾಡೋಕೆ ಶುರು ಮಾಡಿದ್ರೆ ಚಿಕ್ಕ ಪುಟ್ಟ 2-3 ದಿನಗಳ ಹಿಂದೆ ಏನು ನಡೀತು, ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದು ಕೂಡ ನಮಗೆ ನೆನಪಿಗೆ ಇರಲ್ಲ. ಮೆಮೊರಿ ಲಾಸ್ ಅನ್ನುವಂಥದ್ದು ತುಂಬ ದೊಡ್ಡದಾಗಿ ಪರಿಣಾಮ ಬೀರುತ್ತೆ. ಅದಾದಮೇಲೆ ಎಮೋಷ್ನಲ್ ಬ್ಯಾಲೆನ್ಸ್ ಕೂಡ. ಎಮೋಷ್ನಲ್ ಅನ್ನುವಂಥದ್ದು ಯಾರಾದ್ರ ಜೊತೆಗೆ ಪ್ರೀತಿಯಿಂದ ಮಾತನಾಡೋದನ್ನು ಕೂಡ ಬಿಟ್ಬಿಡ್ತೇವೆ, ಯಾವಾಗಲೂ ಮಂಕಾಗಿರ್ತೇವೆ, ಇದು ಕೂಡ ಆಗುತ್ತೆ. ಇನ್ನು ತುಂಬ ದೊಡ್ಡದು ಅಂದರೆ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಅನ್ನುವಂಥದ್ದನ್ನ ಕಳೆದುಕೊಂಡು ಬಿಡ್ತೇವೆ. ನಮಗೆ ಯಾರು ಏನೇ ಹೇಳಿದ್ರು ಕೂಡ ಅದ್ರ ಬಗ್ಗೆ ಡಿಸಿಷನ್ ತಗೊಳ್ಳುವಂಥ ಎಬಿಲಿಟಿನೇ ನಮ್ಮ ಹತ್ರ ಇರಲ್ಲ. ಇದೆಲ್ಲವನ್ನು ಬಿಟ್ಟರೆ ಇನ್ನು ಫಿಸಿಕಲಿ ನಮಗೆ ಇನ್ನೂ ತುಂಬ ಸ್ಟ್ರೆಸ್ ಆಗುವಂಥದ್ದು ಬ್ಲಡ್ ರಿಸಲ್ಟ್ಸ್ಗಳು ತುಂಬ ಕಡಿಮೆಯಾಗಿ ಉತ್ಪತ್ತಿ ಆಗುತ್ತೆ. ಉದಾಹರಣೆಗೆ ಬ್ಲಡ್ ಸೆಲ್ಸ್ಗಳು ಕಡಿಮೆ ಆಗುವಂಥದ್ದು. ರಾತ್ರಿ ಮನುಷ್ಯನಿಗೆ ಮಿನಿಮಮ್ 6ರಿಂದ 8 ಗಂಟೆ ಆದರೂ ಮಿನಿಮಮ್ ರೆಸ್ಟ್ ಬೇಕು. ಯಾಕಂದರೆ ಬಾಡಿ ಕೂಡ ಗ್ರೋತ್ ಆಗಬೇಕಲ್ವಾ. ಬೋನ್ಸು, ರಕ್ತ ಪರಿಶುದ್ಧತೆ, ಆಮೇಲೆ ನಮ್ಮ ಕೂದಲು, ಉಗುರು, ದೇಹದ ಮೇಲಿನ ಸ್ಕಿನ್ನು ಎಲ್ಲ ಕೂಡ ಗ್ರೋತ್ ಆಗ್ತಾ ಇರುತ್ತೆ. ರಾತ್ರಿ ನಮ್ಮ ಬಾಡಿ ರಿಪ್ರೆಸ್ ಆಗ್ತಾ ಇರುತ್ತೆ. ನಮ್ಮ ಡೆಡ್ ಸ್ಕಿನ್ ಸೆಲ್ಸ್ಗಳು ಅಥವಾ ಡೆಡ್ ಸೆಲ್ಸ್ಗಳನ್ನು ಬಾಡಿ ಒಂದು ಕಡೆ ಸಾಗಿಸಿ ಅದನ್ನು ನಾಳೆಗೆ ಡೆಸ್ಟ್ರಾಯ್ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇರುತ್ತೆ. ನಾವು ನಿದ್ರೆನೇ ಮಾಡೋದನ್ನು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಬ್ರೈನ್ಗೆ ಅಷ್ಟೇ ಅಲ್ಲ, ಕಂಪ್ಲೀಟ್ ಬಾಡಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಹಾಗಾಗಿನೇ ನಿದ್ರೆ ಮಾಡೋದು ತುಂಬ ಮುಖ್ಯ. ಅದು ಕೇವಲ ನಾನು ನಿದ್ರೆ ಮಾಡ್ತೀನಿ ಅಂತ ಮಾಡೋದಲ್ಲ, ಮನಸ್ಫೂರ್ತಿಯಾಗಿ ಆತ್ಮಕ್ಕೆ ತೃಪ್ತಿ ಥರ ನಿದ್ರೆ ಮಾಡಬೇಕು. 5 ಲೇಯರಲ್ಲಿ ಬಾಡಿ ರೀಸೆಟ್ ಆಗ್ತಾ ಇರುತ್ತೆ ಅಥವಾ ಬಾಡಿ ಎನ್ಹಾನ್ಸ್ ಆಗ್ತಾ ಇರುತ್ತೆ. 1.5 ಗಂಟೆಗೆ ಒಂದ್ಸರ್ತಿ ಆದರೂ ಅದು ರಿಪೀಟ್ ಆಗ್ತಾ ಇರುತ್ತೆ. ಹಾಗಾಗಿನೇ ಮಿನಿಮಮ್ ಅಂದರೂ 8 ಗಂಟೆನಾದರೂ ಸರಿಯಾಗಿ ನಿದ್ರೆ ಮಾಡಲೇಬೇಕು. ಫ್ಯಾಕ್ಟ್ ನಂಬರ್ 4, ಡ್ರೀಮ್ ಸೀನ್ಸ್. ಮನುಷ್ಯನಿಗೆ ಕನಸುಗಳು ಯಾಕೆ ಬೀಳ್ತವೆ? ಈ ಕನಸಿನ ಹಿಂದಿರೋ ಸೈಕಾಲಜಿ ಏನು? ಕೆಲವೊಬ್ರು ಬೆಳಗ್ಗೆ ಎದ್ದ ತಕ್ಷಣ ಹೇಳ್ತಾ ಇರ್ತಾರೆ, ಅಯ್ಯೋ ನಿನ್ನೆ ರಾತ್ರಿ ನನ್ನ ಕನಸಲ್ಲಿ ಈ ರೀತಿ ಆಗೋಯ್ತು, ನನ್ನ ಕನಸಲ್ಲಿ ನಾನು ಅಲ್ಗೋಗಿದ್ದೆ, ತುಂಬ ಕೆಟ್ಟದಾದಂಥ ಭಯಾನಕವಾದಂಥ ಕನಸು ಕಂಡಿದ್ದೇನೆ, ವಿಚಿತ್ರವಾದಂಥ ವಸ್ತುಗಳು ಬಂದಿತ್ತು, ಅಥವಾ ನಾನು ನೋಡದೇ ಇರುವಂಥ ಜಾಗಗಳಿಗೆಲ್ಲ ಹೋಗಿದ್ದೆ ಅಂತ ಹೇಳ್ತಾರೆ. ಹಾಗಾದರೆ ಸೈಕಾಲಜಿ ಇದ್ರ ಬಗ್ಗೆ ಏನು ಹೇಳುತ್ತೆ? ಸೈಕಾಲಜಿ ಹೇಳುವಂಥದ್ದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಾವು ಅತಿಯಾಗಿ ಯಾವುದನ್ನು ಹಚ್ಕೊಂಡಿರ್ತೀವೋ ಅಥವಾ ಯಾವ ವಿಚಾರದ ಬಗ್ಗೆ ಜಾಸ್ತಿ ನಾವು ಆಲೋಚನೆ ಮಾಡಿರ್ತೀವೋ, ಅಥವಾ ನಾನು ಈ ಹಿಂದೆ ಅಥವಾ ಈ ಮುಂದೆ ಈ ರೀತಿ ಇರಬೇಕು, ಅಥವಾ ಮುಂದೆ ನಾನು ಇದನ್ನು ಮಾಡಬೇಕು ಅಂತ ಯಾವುದನ್ನು ನಾನು ಅತಿಯಾಗಿ ಪ್ರೀತಿಸ್ತೀನಿ ಅಥವಾ ಯಾವುದನ್ನು ನಾನು ಅತಿಯಾಗಿ ಹಚ್ಕೊಂಡಿರ್ತಾನೋ ಅದು ಪದೇ ಪದೇ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ರನ್ ಆಗ್ತಾ ಇರುತ್ತೆ. ಯಾವಾಗಂದರೆ ಆವಾಗ ಕಣ್ಣು ಮುಚ್ಚಿದಾಗೆಲ್ಲ ಅದೇ ಬರ್ತಾ ಇರುತ್ತೆ. ಹಾಗೇನೆ ಕನಸುಗಳಿಗೂ ಕೂಡ ಇದೇ ಮೂಲ. ನಾವು ಯಾವುದನ್ನು ಜಾಸ್ತಿಯಾಗಿ ಹತ್ಕೊಂಡಿರ್ತೀವೋ ಅಥವಾ ಯಾವುದರ ಬಗ್ಗೆ ನಾವು ಜಾಸ್ತಿಯಾಗಿ ಆಲೋಚನೆ ಮಾಡ್ತೀವೋ ಅದ್ರ ಬಗ್ಗೆನೇ ರಾತ್ರಿ ನಮಗೆ ಸ್ಕ್ರೀನ್ ಪ್ಲೇ ಶುರುವಾಗುತ್ತೆ. ಉದಾಹರಣೆಗೆ ಮಧ್ಯಾಹ್ನ ಅಥವಾ ರಾತ್ರಿ ಹೊತ್ತಲ್ಲಿ ನಾನು ಯಾವುದೇ ಒಂದು ಹಾರರ್ ಮೂವಿ ಬಗ್ಗೆ ವಿಚಾರಣೆ ಮಾಡಿರ್ತೀವಿ ಅಥವಾ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿರ್ತೀವಿ ಸ್ನೇಹಿತರ ಜೊತೆಗೆ. ಅವತ್ತೇ ರಾತ್ರಿ ನಮ್ಮ ಕನಸಲ್ಲಿ ಆ ಹಾರರ್ ಮೂವಿ ಯಾವ ರೀತಿ ನಾವು ಡಿಸ್ಕಸ್ ಮಾಡಿರ್ತೀವೋ ಅದೇ ರೀತಿಯಾದಂಥ ಸ್ಕ್ರೀನ್ ಪ್ಲೇ ಕನಸಲ್ಲಿ ಕೂಡ ಬಂದಿರುತ್ತೆ. ಹಾಗೆ ಕೆಲವು ಸೈಂಟಿಸ್ಟ್ಗಳು ಹೇಳುವುದ್ರ ಪ್ರಕಾರ ಕನಸುಗಳು ಕೂಡ ಕೆಲವೊಮ್ಮೆ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡುತ್ತಂತೆ. ಸೈಕಾಲಜಿ ಡಿವಿಷನಲ್ಲಿ ಕೂಡ ಹೇಳ್ತಾರೆ. ಕೆಲವೊಂದಿಷ್ಟು ಸೈಂಟಿಸ್ಟ್ಗಳು ಅದನ್ನು ಪ್ರೂವ್ ಕೂಡ ಮಾಡಿದ್ದಾರೆ. ಉದಾಹರಣೆಗೆ ಇನ್ನು 4 ದಿನಗಳಲ್ಲಿ ನಿಮ್ಮ ಮುಂದೆ ಏನು ನಡೆಯುತ್ತೆ, ಅಥವಾ ನೀವು ಯಾವುದ್ರ ಬಗ್ಗೆ ಅಥವಾ ನೀವು ಯಾವುದೋ ಒಂದು ಸ್ಥಳದಲ್ಲಿ ಏನನ್ನು ಮಾಡ್ತಿರ್ತೀರಾ ಅಥವಾ ಯಾವುದೋ ಒಂದು ವಿಚಾರ ಕುರಿತಾಗಿ ನಿಮ್ಮ ಕನಸು ಹಿಂದೆ ನಿಮಗೆ ಪ್ರಿಡಿಕ್ಟ್ ಮಾಡಿ ಹೇಳುತ್ತೆ, ಅಥವಾ ಅವತ್ತಿನ ಸನ್ನಿವೇಶವನ್ನು ಇಂದು ನಿಮ್ಮ ಕನಸಲ್ಲಿ ತೋರಿಸಿರುತ್ತೆ. ಅದು ಸೈಕಾಲಜಿಕಲಿ ಪ್ರೂವ್ ಕೂಡ ಆಗಿದೆ. ಸೈಂಟಿಸ್ಟ್ಗಳು ಪ್ರೂವ್ ಮಾಡಿದ್ದಾರೆ. ಈ ಕನಸುಗಳು ಮನುಷ್ಯನ ನೀಲ ನಕ್ಷೆಯನ್ನು ತೋರಿಸುತ್ತವೆ. ಮುಂಬರುವ ದಿನಗಳಲ್ಲಿ ನೀನು ಇದನ್ನು ಮಾಡಬಹುದು, ಅಥವಾ ಇದ್ರ ಹತ್ರಕ್ಕೆ ಅದು ಹೋಗ್ತೀಯಾ, ಅಥವಾ ಈ ಥರವಾದಂಥ ಕಾರ್ಯದಲ್ಲಿ ಯಶಸ್ವಿ ಆಗ್ತೀಯಾ ಅನ್ನೋದನ್ನು ಕೂಡ ತಿಳಿಸುತ್ತೆ, ಅಥವಾ ಸೂಚನೆ ಮೂಲಕ ಕೊಟ್ಟು ಹೋಗುತ್ತೆ. ಅದು ನಮಗೆ ಇಲ್ಯೂಷನ್ ಥರ ಇರ್ಬೋದು ಅಥವಾ ಡ್ರೀಮ್ ಸೀನ್ ಥರ ಇರ್ಬೋದು, ಆದರೆ ಎಲ್ಲೋ ಒಂದು ಕಡೆ ಸೈಕಾಲಜಿ ಇದನ್ನು ನಂಬುತ್ತೆ. ಫ್ಯಾಕ್ಟ್ ನಂಬರ್ 5, ಆಕ್ಸಿಟೋಸಿನ್ ಬಾಂಡಿಂಗ್.
ತುಂಬಾ ಜನ ಹೇಳ್ತಾ ಇರ್ತಾರೆ, ನಮ್ಮ ರಿಲೇಷನ್ ಇರ್ಬೋದು, ನಮ್ಮ ಸ್ನೇಹಿತರು ಇರ್ಬೋದು, ಒಂದ್ಸರ್ತಿ ಅವನ ಜೊತೆ ಮಾತನಾಡ್ಸಿದ್ರೆ ಇವನು ಚೇಂಜ್ ಆಗ್ತಾನೆ, ಅಥವಾ ಒಂದ್ಸರ್ತಿ ಅವ್ರನ್ನ ಕರ್ಕೊಂಡು ಬಂದು ಇವನಿಗೆ ಮಾತನಾಡಿಸ್ಬೇಕು, ಇವನು ಹುಷಾರಾಗಿ ಹೋಗ್ತಾನೆ, ಸ್ಟ್ರೆಸ್ ಇಂದ ಆಚೆ ಬರ್ತಾನೆ, ಆಂಗ್ಸೈಟಿಯಿಂದ ಆಚೆ ಬರ್ತಾನೆ, ಇವನು ಗುಣಮುಖನಾಗ್ತಾನೆ. ಹಾಗಾದ್ರೆ ಈ ಮಾತುಗಳನ್ನ ಯಾಕೆ ಆಡ್ತಾರೆ? ಯಾರ್ದೋ ಮಾತಿಂದ ಹುಷಾರಾಗ್ಬಹುದಾ, ಅಥವಾ ಯಾರ್ದೋ ಮಾತಿಂದ ನಾವು ಆರೋಗ್ಯದಲ್ಲಿ ಗುಣಪಡಬಹುದಾ? ಯಾಕೆ ಈ ರೀತಿಯಾದಂಥ ಮಾತುಗಳನ್ನ ದೊಡ್ಡವ್ರು ಹೇಳ್ತಾರೆ? ಇದ್ರ ಹಿಂದೆ ದೊಡ್ಡದಾದಂಥ ಕಾರಣ ಇದೆ. ಸೈಕಾಲಜಿ ಕೂಡ ಇದನ್ನ ಪ್ರೂವ್ ಮಾಡುತ್ತೆ. ಉದಾಹರಣೆಗೆ, ನಾನು ಹುಷಾರಿಲ್ಲ, ಮಲಗಿದ್ದೀನಿ, ಯಾವುದೋ ಚಿಂತಾಕ್ರಾಂತನಾಗಿದ್ದೀನಿ, ಯಾವುದ್ರ ಬಗ್ಗೆನೋ ಯೋಚನೆ ಮಾಡಿ ಮಾಡಿ ಸೊರಗ್ತಾ ಇದ್ದೀನಿ. ನನಗೆ ಯಾರು ಹತ್ತಿರದವರಿದ್ದಾರೆ, ಅಥವಾ ನನಗೆ ಯಾರು ಅವ್ರ ಮಾತಿಂದ ನಾನು ನನ್ನ ಸ್ಟ್ರೆಸ್ನ ರಿಲೀಫ್ ಮಾಡ್ಕೊಳ್ಳೋಕೆ ಸಾಧ್ಯನೋ ಅಂಥವರಿಂದ ನಾನು 4 ಒಳ್ಳೆಯ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಖಂಡಿತವಾಗ್ಲೂ ಸ್ಟ್ರೆಸ್ ಅನ್ನೋದು ರಿಲೀಫ್ ಆಗುತ್ತೆ. ಇದ್ರ ಹಿಂದೆ ಇರುವಂಥ ಸೈಕಾಲಜಿ ಸಿಂಪಲ್ಲು. ಯಾವ ವ್ಯಕ್ತಿ ಅಥವಾ ಯಾವ ವ್ಯಕ್ತಿಯ ಮಾತುಗಳಿಂದ ನಮ್ಮ ಮೈಂಡಲ್ಲಿ ಆಕ್ಸಿಟೋಸಿನ್ ಅನ್ನುವಂಥ ಕೆಮಿಕಲ್ ಬಿಡುಗಡೆ ಆಗುತ್ತೋ ಆವಾಗ ಟ್ರಸ್ಟ್ ಅಥವಾ ಬಾಂಡಿಂಗ್ ಅನ್ನುವಂಥದ್ದು ಕೂಡ ಆಟೋಮೆಟಿಕ್ ಆಗಿ ಏರ್ಪಡುತ್ತೆ. ಆಗ ಆ ವ್ಯಕ್ತಿ ಏನೇ ಹೇಳಿದ್ರು ಕೂಡ ಮೈಂಡ್ ಅದನ್ನ ಪಾಸಿಟಿವ್ ಸಿಗ್ನಲ್ ತರ ತಗೊಂಡು ನಮ್ಮನ್ನ ರಿಪೇರಿ ಮಾಡೋ ಕೆಲಸದಲ್ಲಿ ಮಗ್ನವಾಗುತ್ತೆ. ಬಾಡಿಗೆ ಯಾವ್ಯಾವ ರೀತಿಯಾದಂಥ ಕೆಮಿಕಲ್ಸ್ ಬೇಕೋ ಅದೆಲ್ಲವನ್ನ ಕೊಟ್ಟು ಆಟೋಮೆಟಿಕ್ ಆಗಿ ಸೆಲ್ಫ್ ರಿಪೇರಿಂಗ್ ಕೆಲಸನ ಮಾಡಕ್ ಶುರು ಮಾಡುತ್ತೆ. ಅದೇ ಇಲ್ಲಿ ನಡೆಯುವಂಥದ್ದು. ಡಾಕ್ಟರ್ಸ್ ಹೇಳೋ ಥರ ಅಥವಾ ಸೈಕಾಲಜಿಸ್ಟ್ಗಳು ಹೇಳೋ ಥರ ಈ ಆಕ್ಸಿಟೋಸಿನ್ ಅನ್ನುವಂಥದ್ದು ತಾಯಿ ಮತ್ತು ಮಗುವಿನ ಮಧ್ಯೆ ಬಾಂಧವ್ಯ ಬೆಸೆಯೋದಕ್ಕೆ ಬಿಡುಗಡೆಯಾಗುವಂಥ ಹಾರ್ಮೋನು ಅಥವಾ ಕೆಮಿಕಲ್ಲು. ಆದ್ದರಿಂದಲೇ ನಾವು ಎಷ್ಟೋ ಡಾಕ್ಟರ್ಗಳಿಗೆ ಹೇಳ್ತಾ ಇರ್ತೇವೆ, ಅವ್ನ ಮೆಡಿಸಿನಿಂದ ಹುಷಾರು ಮಾಡಲ್ಲಪ್ಪ, ಬರೀ ಅವ್ನ ಮಾತು ಅವ್ನ ಕೈಗುಣದಿಂದಾನೇ ಮನುಷ್ಯ ಹುಷಾರಾಗ್ಬಿಡ್ತಾನೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅದ್ರ ಹಿಂದೆ ಕೂಡ ಇರುವಂಥ ಕಾರಣನೂ ಇದೆ ಆಕ್ಸಿಟೋಸಿನ್ ಅನ್ನುವಂಥದ್ದು. ಯಾವ ವ್ಯಕ್ತಿಯ ಮೇಲೆ ನಾವು ಜಾಸ್ತಿ ನಂಬಿಕೆ ಇಟ್ಕೊಂಡಿರ್ತೇವೋ ಅಥವಾ ಯಾವ ವ್ಯಕ್ತಿಯ ಮೇಲೆ ನಾವು ಜಾಸ್ತಿ ಬಾಂಧವ್ಯವನ್ನು ಹೊಂದಿರ್ತೇವೋ ಅಂಥವರ ಮಾತುಗಳಿಂದ ಮೈಂಡ್ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಆಟೋಮೆಟಿಕ್ ಆಗಿ ರಿಪೇರಿಂಗ್ ಮೂಡ್ಗೆ ಹೊರಟೋಗುತ್ತೆ. ಇದು ಇವತ್ತಿನ 5 ಸೈಕಾಲಜಿಕಲ್ ಫ್ಯಾಕ್ಟ್ಸ್ಗಳು. ನಿಮಗೆ ಹೇಗೆ ಅನ್ನಿಸ್ತು? ಇವತ್ತಿನ ಮೊದಲನೇ ಫ್ಯಾಕ್ಟ್ಸ್ನ ಶಕುಂತಲಾ MR ಅನ್ನೋರಿಗೆ ಕೂಡ ಅರ್ಪಿತ ಮಾಡ್ತಾ ಇದ್ದೀವಿ. ಯಾಕಂದರೆ ಅವರು ಕಮೆಂಟ್ ಬಾಕ್ಸ್ನಲ್ಲಿ ಆ ಒಂದು ಕಂಟೆಂಟ್ ಬಗ್ಗೆ ಹೇಳಿದ್ರು ಅಥವಾ ಆ ಒಂದು ಐಡಿಯಾನ ಕೊಟ್ಟಿದ್ರು. ಹಾಗಾಗಿನೇ ನಿಮ್ಮ ಮೈಂಡಲ್ಲೂ ಯಾವುದೇ ರೀತಿಯಾದಂಥ ಈ ಸೈಕಾಲಜಿಕಲ್ ಫ್ಯಾಕ್ಟ್ಸ್ ಬಗ್ಗೆ ಡೌಟ್ಸ್ ಇದ್ದರೆ ಆ ಫ್ಯಾಕ್ಟ್ಸ್ನ ನಮಗೆ ತಿಳಿಸಿದೆ, ಅದ್ರ ಬಗ್ಗೆ ಒಂಚೂರು ನಾವು ರಿಸರ್ಚ್ ಮಾಡಿ ಇನ್ನೂ 4-6 ಜನಗಳಿಗೆ ಅದನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡೋಣ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹೊಸಬರು ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ವಂದೇ ಭಾರತ ಮಾತರಂ.